ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಹಾಗೇಶ್ ವ್ಲಾಗ್ಸ್. ಇವತ್ತು ನಮ್ಮ ಅಕ್ಕವ್ರ ಮನೆಗೆ ಹೋಗ್ತಾ ಇದ್ದೀವಿ. ತುಂಬಾ ದಿನಗಳಾಗಿತ್ತು ಹೋಗಿ ಅಂತ ಹೇಳ್ಬಿಟ್ಟು. ನನ್ನ ಮಗ ಇಲ್ಲ, ನನ್ನ ಮಗ ಸ್ಕೂಲಿಗೆ ಹೋಗಿದ್ದಾನೆ. ಹಾಗೇನೆ ಅವನು ಲಂಚ್ ಬಾಕ್ಸ್ನ ಇಲ್ಲೇ ಬಿಟ್ಟು ಹೋಗಿದ್ದಾನೆ. ಅದನ್ನು ಕೊಟ್ಬಿಟ್ಟು ಅದಾದ್ಮೇಲೆ ನಾವು ಸ್ಕೂಲಿಗೆ ಹೋಗ್ಬೇಕು. ಈಗ ನಾನು ಪೂಜೆ ಎಲ್ಲ ಮಾಡಿ ರೆಡಿ ಆಗಿದ್ದೀನಿ. ರಿಟರ್ನ್ ಬೇಗನೆ ಬರಬೇಕು, ಹಾಗಾಗಿ ಬೇಗನೆ ಹೋಗ್ತಾ ಇದ್ದೀವಿ. ಇವಾಗ ಹೊರಟಿದೀವಿ. ಮಾಮೂಲಿಯಾಗಿ ಬೆಳಿಗ್ಗೆ ನನ್ನ ಮಗನ್ಗೆ ಲಂಚ್ ಬಾಕ್ಸ್ ಕೊಡಕ್ ಆಗಿರ್ಲಿಲ್ಲ, ಯಾಕಂತಂದ್ರೆ ಎದ್ದಿದ್ದು ಕೂಡ ಲೇಟ್ ಆಗಿತ್ತು. ಇವತ್ತು ಪೂಜೆ ಎಲ್ಲಾನು ಮಾಡ್ಬೇಕಾಗಿತ್ತು. ಇವತ್ತು ಫ್ರೈಡೆ, ಇದೆಲ್ಲ ಕೆಲಸ ಇತ್ತಲ್ವಾ, ಲೇಟ್ ಆಗ್ಬಿಟ್ಟಿತ್ತು. ಎದ್ದಿದ್ದೆ ಆಲ್ಮೋಸ್ಟ್ ಲೇಟ್ ಆಗಿತ್ತಲ್ಲ, ಹಾಗಾಗಿ ಟಿಫನ್ ಕೂಡ ಎಲ್ಲ ಲೇಟ್ ಆಯ್ತು. ಹಂಗೆ ಒಂದು 10 ಗಂಟೆ 10:30ಗೆಲ್ಲ ಬ್ರೇಕ್ಫಾಸ್ಟ್ ಬಿಡ್ತಾರೆ, ಅಷ್ಟೊತ್ತಿಗೆ ಹೋಗ್ಬೇಕು. ಹಾಗಾಗಿ ಹೊರಟಿದೀವಿ. ಹೋಗ್ತಾ ಏನು ಅಷ್ಟೊಂದು ಜಾಮ್ ಆಗಿರ್ಲಿಲ್ಲ, ಹಾಗಾಗಿ ಬೇಗನೆ ಹೊರಟ್ವಿ. ನಾವು ಹೋಗ್ಬೇಕಾದ್ರೆ ಮಾಮೂಲಿಯಾಗಿ ಲಂಚ್ ಬಾಕ್ಸ್ ಎಲ್ಲ ಕೊಟ್ಬಿಟ್ಟು ರಿಟರ್ನ್ ನಮ್ಮ ಅಕ್ಕವ್ರ ಮನೆಗೆ ಹೋಗ್ತಾ ಇದೀವಿ. ನಮ್ಮ ಅಕ್ಕವ್ರ ಮನೆಗೂ ಮತ್ತೆ ಸ್ಕೂಲ್ಗೂ ತುಂಬಾ ದೂರ ಇದೆ. ಹೋಗ್ತಾ ಮನೆಗೆ ಸ್ವಲ್ಪ ಸ್ವೀಟ್ಸ್ ಎಲ್ಲ ತಗೊಳ್ಳೋಣ, ಮಕ್ಳು ಇರ್ತಾರಲ್ವಾ ಅಂತ ಹೇಳ್ಬಿಟ್ಟು ಮಾಮೂಲಿಯಾಗಿ ಸ್ವಲ್ಪನೇ ಸ್ವೀಟು ಮತ್ತೆ ಕುರ್ಕುರೆ ಇದನ್ನೆಲ್ಲ ತಗೊಳ್ತಾ ಇದ್ದೆ. ಹಾಗೇನೆ ಇಲ್ಲೇನೆ ಹಣ್ಣು ಇತ್ತು, ಅದನ್ನು ಕೂಡ ನಮ್ಮ ಮನೆಗೆ ಸ್ವಲ್ಪ ಅವ್ರ ಮನೆಗೆ ಸ್ವಲ್ಪ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲೇ ತಗೊಳ್ತಾ ಇದ್ದೀನಿ. ಅದರಲ್ಲಿ ಒಂದು ಚಿಕ್ಕ ತಗೊಳ್ಳಿ, ಅಲ್ಲಿ ಆಲ್ಟ್ ಒಳ್ಳೆಯದು, ಆಲ್ಟ್ ಫಿಟ್ನ ಕಂಟ್ರೋಲ್ ಮಾಡುತ್ತೆ ನೋಡಿ. ನನ್ಗೆ ಅದು ಒಂದು ಹಣ್ಣು ಹೆಸರು ಗೊತ್ತಿರ್ಲಿಲ್ಲ. ಅವ್ರು ಅದು ಏನಕ್ಕೆ ಯೂಸ್ ಆಗುತ್ತೆ, ಏನ್ ಪ್ರಯೋಜನಗಳಿದೆ ಅಂತೆಲ್ಲ ಹೇಳ್ತಾ ಇದ್ರು. ಅದನ್ನೇ ಹಾಗೆ ಒಂದು ವಿಡಿಯೋನ ಮಾಡ್ಕೊಂಡಿದೀನಿ. ಹೊರಟ್ವಿ. ನಮ್ಮ ಅಕ್ಕವ್ರ ಮನೆ ಬಂದು ಇಲ್ಲೇ ಪರಪ್ನಗರ ಜೈಲ್ ಇದೆ ಅಲ್ವಾ, ಅಲ್ಲೇ ಪಕ್ಕದಲ್ಲೇನೆ ಇರೋದು. ಈಗ ನಾವು ಮನೆಗ್ ಬಂದ್ವಿ. ಮನೆಗ್ ಬಂದ ತಕ್ಷಣ ಪಾಪು ನೋಡಿ ನನ್ನ ಹತ್ರ ಬಂದು ಕೂತಿದೆ. ನನ್ನ ಹತ್ರ ಬರಲ್ಲ ಸಾಮಾನ್ಯವಾಗಿ, ಬಂದಿದ್ದಾನೆ ಇವತ್ತು. ಇವಾಗ ನಮ್ ಹೀರೋ ದರ್ಶನ್ ಇದಾರಲ್ವಾ, ಪರಪ್ನಗರ ಜೈಲು ಅದೇನೆ ಇದು. ಅಲ್ಲೇನೆ ಪಕ್ಕದಲ್ಲೇನೆ ಇರೋ ಅಂತದ್ದು. ಅಲ್ಲಿಂದ 1-2 ಕಿಲೋಮೀಟರ್ ದೂರದಲ್ಲಿ ಇದಾರೆ, ತೀರಾ ಪಕ್ಕದಲ್ಲಿ ಇಲ್ಲ. ಇವಾಗ ನಾನು ಕೂಡ ತಲೆ ಎಲ್ಲ ಬಾಚ್ಕೊಂಡು ರೆಡಿ ಆಗ್ತಾ ಇದ್ದೀನಿ. ಫ್ರೆಂಡ್ಸ್, ಇಲ್ಲಿ ಸ್ವಲ್ಪ ಮನೆಯೆಲ್ಲ ಡೆಮಾಲಿಷನ್ ಮಾಡ್ತಾ ಇದ್ದಾರೆ, ಹಾಗಾಗಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ ಡೈರೆಕ್ಟ್ ಆಗಿ ವಾಯ್ಸ್ ಕೊಡ್ತಾ ಇರೋದ್ರಿಂದ. ಇವಾಗ ನಮ್ಮ ಅಕ್ಕವ್ರ ಮನೆಗೆ ಬಂದು ಸ್ವಲ್ಪ ಹೊತ್ತೆಲ್ಲ ಟೈಮ್ ಪಾಸ್ ಮಾಡಿದ್ದಾಯ್ತು. ಇವಾಗ ನಮ್ಮ ಅಕ್ಕ ಹೇಳ್ತಾ ಇದ್ರು, ಇಲ್ಲೇನೆ ಹತ್ರದಲ್ಲಿ ಬಂದು ಒಂದು ಪಾರ್ಕ್ ತರ ಇದೆ, ಚೆನ್ನಾಗಿದೆ ಅಂತೆಲ್ಲ ಹೇಳ್ತಾ ಇದ್ರು. ಹಾಗಾಗಿ ಅಲ್ಲಿಗೆ ಹೋಗೋಣ ಅಂದ್ಬಿಟ್ಟು ತಲೆಯೆಲ್ಲ ಬಾಚ್ಕೊಂಡು ರೆಡಿ ಆಗಿದೆ. ಹೇರ್ ಸ್ಟೈಲು ಮೊನ್ನೆ ಕಟಿಂಗ್ ಮಾಡಿಸಿದ್ನಲ್ಲ, ಈಗ ಹೊರಡ್ತಾ ಇದೀವಿ. ನಾನು, ನಮ್ಮ ಅಕ್ಕ, ನಮ್ಮ ಪಾಪು ಮತ್ತೆ ನಮ್ಮ ಹುಡುಗ ಇಷ್ಟು ಚೆನ್ನಾಗಿ ಹೊರಡ್ತಾ ಇದೀವಿ. ನಿಮ್ ಜೊತೆ ಕೂಡ ಶೇರ್ ಮಾಡೋಣ ಅನ್ಕೊಂಡಿದೀನಿ. ಬನ್ನಿ ಈಗ. ಬೈಕಿ ಒಳಗದ ಇವಾಗ ಹೊರಟಿದೀವಿ. ಮಾಮೂಲಿಯಾಗಿ ಇಲ್ಲೇನೆ ಹತ್ರ ಇರೋದು ಪಾರ್ಕಿಗೆ. ಹಾಗೇನ ಸ್ವಲ್ಪ ವಿಡಿಯೋಸ್ ಎಲ್ಲ ಶೂಟ್ ಮಾಡೋಣ, ಒಂದ್ ಸ್ವಲ್ಪ ಕಾಲ ಕಳೆದ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀವಿ. ಚೆನ್ನಾಗಿರುತ್ತೆ ಮಕ್ಳ ಜೊತೆ ಅಂತ ಹೇಳಿ. ಅಲ್ಲಿನ ವಾತಾವರಣ ಕೂಡ ನೋಡಿ
ಎಷ್ಟು ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಸುಮ್ನೆ ಅಲ್ಲೇ ನಡ್ಕೊಂಡು ಹೋಗ್ತಾ ಇದ್ವಿ. ಏನು ಗಾಡಿ ಏನು ತಗೊಂಡಿರ್ಲಿಲ್ಲ. ನಾವು ಹೋಗ್ತಾ ಹಂಗೆ ವಿಡಿಯೋಸ್ ಮಾಡ್ತಿದ್ವಲ್ಲ, ಹಾಗಾಗಿ ನಡ್ಕೊಂಡೇ ಹೋಗಿದ್ದೀವಿ. ನಮ್ಮ ಹುಡುಗನ ನನ್ನ ಹತ್ರನೇ ಇದೆ, ನೋಡ್ತಾ ಇರ್ಬೋದು ನೀವು. ಅವ್ನಿಗೆ ಎಷ್ಟು ಬುದ್ಧಿ ಇದೆ ಅಂತಂದ್ರೆ ತುಂಬಾ ಬುದ್ಧಿವಂತ. ತುಂಬಾ ಚೆನ್ನಾಗಿ ಹೇಳಿದೆಲ್ಲ ಕೇಳ್ತಾನೆ ಅಂಡ್ ಅರ್ಥ ಮಾಡ್ಕೊಳ್ತಾನೆ. ನನ್ಗಂತೂ ತುಂಬಾ ಇಷ್ಟ. ಮುಂಚೆ ಎಲ್ಲ ಬರ್ತಾ ಇರ್ಲಿಲ್ಲ, ಅಂದ್ರೆ ನಾವು ಅಪರೂಪಕ್ಕೆ ಹೋಗೋದಲ್ವಾ, ಹಾಗಾಗಿ. ಈಗ ಯಾವಾಗ್ಲೂ ಒಂದ್ಸಲ ಹೋಗ್ತೀವಲ್ವಾ, ಈಗ ಸ್ವಲ್ಪ ಬರೋದು ರೂಢಿಯಾಗಿದ್ದಾನೆ. ಒಂದ್ ಚಿಕ್ಕ ವಯಸ್ಸು ಇರ್ಬೇಕಾದ್ರೆ, ಇನ್ನೂ ಸ್ವಲ್ಪ ಚಿಕ್ಕವನಾಗಿರ್ಬೇಕಾದ್ರೆ ಹೋಗ್ತಾ ಇದ್ವಿ. ಈಗ ಅಂದ್ರೆ ಡ್ಯೂಟಿ ಮತ್ತೆ ಯೂಟ್ಯೂಬ್ ಕೆಲಸ ಇದೆಲ್ಲ ತುಂಬಾ ಬ್ಯುಸಿ ಇರ್ತೀವಲ್ವಾ, ಹಾಗಾಗಿ ಹೋಗೋದಿಕ್ ಆಗ್ಲಿಲ್ಲ. ಈಗ ಯಾವಾಗ್ಲೂ ಒಂದೊಂದ್ಸಲ ಹೋಗ್ತೀವಲ್ಲ, ಈಗ ಸ್ವಲ್ಪ ಬರ್ತಾನೆ. ಅದೇನೆ ಅಳೋದು ಎಲ್ಲ ಮಾಡ್ತಾನೆ, ಆದ್ರೂ ಕೂಡ ಪರವಾಗಿಲ್ಲ ಈ ಸಲ. ಹಾಗೇನೆ ಇನ್ನ ಪಾರ್ಕ್ಗೂ ಕೂಡ ಬಂದ್ವಿ, ನೋಡ್ತಾ ಇರ್ಬೋದು ನೀವು. ಸಾಕಾಗೋಯ್ತು, ಎತ್ತಿಡ್ತಾನೆ. ಕೈ ಹಿಡ್ಕೊ, ಹಂಗೆ ಬಾ. ಹಂಗೆ ಬಾ. ಬಾ. ಪಾಪು ಕರ್ನಾಟಕಕ್ಕೆ ಇರೋದೇ ಎರಡು ಜೇರು, ಬಳ್ಳಾರಿ ಜೇರು ಇದೊಂದು. ಬಾ, ಹೂವು ಬಿದ್ದಾಯ್ತು ನೋಡ್ತಾವ ನಾನು. ಯಾಕೆ ಕಾಣಿಸ್ತಿದೆ ನೋಡು. ಚೆನ್ನಾಗೈತೆ ನೋಡಿ, ವಿಡಿಯೋ ಚೆನ್ನಾಗಿ ಬಂದಿಲ್ಲ. ಇಲ್ಲಿಂದ ಇಷ್ಟು ಚೆನ್ನಾಗಿ ಕಾಣಿಸ್ತಾನಪ್ಪ ವಿಡಿಯೋ. ಏನದು ನೋಡಿ ಫ್ರೆಂಡ್ಸ್, ಬ್ಯಾಗ್ ಕ್ಯಾರಿ ಮಾಡ್ತಾ ಇದ್ದಾನೆ. ನಿಮ್ಗೆ ಯಾರಾದ್ರೂ ಬ್ಯಾಗ್ ಕ್ಯಾರಿ ಮಾಡ್ಬೇಕಂದ್ರೆ ಇಲ್ಲಿ ನಮ್ಮೊಂದು ಹುಡುಗ ಇದ್ದಾನೆ. ಅಪ್ಪ ಇಲ್ಲಿ ನೋಡಿ, ಇಲ್ಲಿ ಅಲ್ಲಿ ಫೋನ್ ನೋಡು, ನೋಡ್ತು ಸೂಪರ್. ಟೂ ವೀಲರ್ ಮಾಡ ಟೂಸ್ಕೊಂಬಲ್ಲಿ. ಸ್ಮೈಲ್ ನೋಡಪ್ಪ, ಚೆನ್ನಾಗಿ ಕಾಣಿಸ್ತಾವನ. ಸ್ಮೈಲ್. ಹೋಗ್ಬೇಕು ಕೇಳು ಫ್ರೆಂಡ್ಸ್, ಹೋಗ್ಬೇಕಂತ ಹೂವ ಕೊಡ್ತಾನೆ. ನಂಗೆ ಕೊಡು, ನಂಗೆ ಅದು ಫ್ಲವರ್ದು ಮಾಡ್ಕೋ, ಚೆನ್ನಾಗಿ ಮಾಡಿದೆ ಅವಾಗಲೇ. ಅದ ತೆಗ್ದಿದ್ದಾಯ್ತು, ಬಿದ್ದಿದ್ದಾಯ್ತು. ಅದೆಲ್ಲ ಬಿಚ್ಚಾಕು, ಶೂ ಬಿಚ್ಚು. ಗೊತ್ತಾಯಿಲ್ವಾ? ಬಿಡು, ತೆಗಿತೀನಿ ನಾನು. ತೆಗೆನಾ? ಎತ್ತಿಡು, ಅಲ್ಲಿಗೆ ಎದ್ದು ಅಲ್ಲಿಡು, ಶೂ ಹತ್ರ ಎದಳು, ಎತ್ತಿಡು. ಇದು ಎತ್ಕೋ ಪಪ್ಪು, ಇದನ್ನೇ ಎತ್ಕೋ. ಅಲ್ಲಿಡು. ಇಡು ಮೊದಲು.
ಬಾ ಎಷ್ಟು ಒಳ್ಳೆ ಬುದ್ಧಿ ಇವನ್ಗೆ. ಕೂಚು ತಿನ್ನು ಕೂಚು. ತಿನ್ನು. ಚೆನ್ನಾಯ್ತಪ್ಪ, ಚೆನ್ನಾಯ್ತೆ. ಪಾಪ ಇರಲ್ಲ ಮೇಲೆ ಬಡ್ಕತಾನೆ. ನೀರಲ್ಗಪ್ಪು ಅಪ್ಪು. ಲಕ್ಕಿ ಬಾಸ್, ಲಕ್ಕಿ ಬಾಸ್. ಲೇ ನೋಡಿ ಅಂಗಡಿಗೆ ಹೋಗ್ಬೇಕಂತೆ ದೊಡ್ಡ ಮನ್ಸ ಶೂ ಹಾಕೊಂಡು. ಅಪ್ಪ ಈ ಕಡೆಗೆ ಬಾ. ಕೊಡಲ್ವಂತೆ. ಹೋದ ಒಳಗೆ. ಬರ್ತಾನೆ ಬಾಪ ಇಲ್ಲಿ ಒಂದು ಫೋಟೋ ತಗತ್ತೆ ಇಲ್ಲಿ ಅಲ್ಲೇ ನಿಂತ್ಕೊ ಒಂದು ಫೋಟೋ ತಗ. ನಿಂತ್ಕೊ ಸುಮ್ಮನೆ ಇಲ್ಲ ಅಲ್ಲೇ ನೋಡು ಇಲ್ಲ ನಿಲ್ಸ್ಕೊಂಡ್ಬಿಡಿದ್ರಲ್ಲಿ ಕಾಣಿಸಲ್ಲ ಪಾಪು. ಲಂಚ್ ರೆಸಿಪಿ ಅನ್ಬಿಟ್ಟು ತೋರಿಸ್ತಾವ ಸುಮ್ನೆ. ಅದೇ ಒಂದು ವಿಡಿಯೋ, 1 ನಿಮಿಷದ ವಿಡಿಯೋ ಅಷ್ಟು. ಗಿಡವಾ ಲೋಕಿ ಮೊಟ್ಟೆ ಪಲ್ಯ, ಹಾಗೇನೆ ಮ್ಯಾಂಗೋ, ದಾಲು, ರೈಸ್. ಯಾವ ತರ ನಿನ್ಗೆ ತಿನ್ನು ತಿನ್ನು. ಹೊಸ ತಿನ್ನುವ. ಯಾಕೆ ನೀನ್ ತಿನ್ನಲ್ವಾ? ಊಟ ಇಸ್ಕೊ, ಊಟ ಇಸ್ಕೊಪ್ಪು. ಕೊಡಲೋಕಿ ಇಲ್ಲ ಅಪ್ಪು ಇಲ್ಲ ನೋಡು, ಆ ಮೊಟ್ಟೆ ಅಮ್ಕಿ ಅಮ್ಕಿ ನೋಡ್ತಾವನಿದ್ ಏನಿದು ಅಂತ. ಎಷ್ಟೇ ಮಾಡ್ಲಿಲ್ಲ ಬೆಳಿಗ್ಗೆ. ತಟ್ಟೆ ನೀನ್ ತಗೋ ಕೂತಿದ್ಯಾ? ಕೂದಷ್ಟು ನೈಸ್ ಬಂದಲ್ಲ ಪಾಪ. ಏನ್ ಹಾಕಿ? ಅನ್ನ ಹಾಕಿ. ಅಪ್ಪು ಹೆಂಗೈತೆ? ಸೂಪರ್. ಇಲ್ಲಿ ನೋಡು ಅಪ್ಪು, ಸುಟ್ಟು ಬಿಡ್ತೇನ ನಮ್ಮ ಅಪ್ಪಂಗೆ. ಲೋಕಿ ಅಣ್ಣ ಇವತ್ತು ಉಪ್ಪು ಸ್ಪೆಷಲ್ಲು. ಅಯ್ಯೋ ತಿಂದೇ ಇಲ್ಲ. ನಿಂಗ್ ಬೇಡವಾ ಮೊಟ್ಟೆ ಅಪ್ಪು? ಚಾಕಿ ಅಣ್ಣಂಗ್ ಮ್ಯಾಂಗೋ ಕೊಡು. ಆಟಾಡ್ಸು ಸುಮ್ನೆ ಎತ್ಕೊಯ್ ವಾಪಸ್. ಇಲ್ಲ ಹುಚ್ಚು ತಿನ್ನು. ಇಲ್ಲಿ ಸರಿ ಕೂತ್ಕೋ. ಅಣ್ಣ ನೀರ್ ಬಾಟ್ಲು ಕೊಡೋಣ, ಓಪನ್ ಮಾಡ್ಬಿಟ್ಟು ತಿನ್ನಪ್ಪ ನಿನೀಗ. ನೋಡಿ ನೀಟಾಗಿ ತಿಂತಾನವನು. ಒಂದ್ ಚೂರು ತಿಂದವನೇ ಅಲ್ಲೇ ನೀರ್ ಕುಡಿಸ್ತಾ ಇದ್ದೀ. ಚೆನ್ನಾಗಿಲ್ವಾ ಸಾಂಬಾರು? ಇನ್ನೇ ತಿಂದಿಲ್ಲ ನಾನು. ನೋಡ್ದ ಅಲ್ಲಿ ನೋಡಿ ಎಷ್ಟು ನೀಟಾಗಿ ತಿಂತ.
ಇನ್ನ ಊಟ ಎಲ್ಲ ಮುಗಿಸ್ಬಿಟ್ಟು ನಾವು ಹೊರಟ್ವಿ. ಊಟಕ್ಕೆ ಮಾಮೂಲಿಯಾಗಿ ಮಾವಿನ ಹಣ್ಣು ಮೊಟ್ಟೆ ಹುರಿದಿದ್ರು, ಹಾಗೇನೆ ಅದ್ರ ಜೊತೆಗೆ ಬೇಳೆ ಸಾಂಬಾರು ಅನ್ನ ಮಾಡಿದ್ರು ನಮ್ಮಕ್ಕ. ಇನ್ನ ಹೊರಡ್ಬೇಕಾದ್ರೆ ಹಾಗೇನೆ ಇನ್ನೊಂದ್ಸಲ ನಾನು ಇಲ್ಲಿ ಪರಪ್ನಗರ ಚೈಲ್ಡ್ ವಿಡಿಯೋ ಮಾಡ್ಕೊಂಡೆ. ಪಾಪ ದರ್ಶನ್ ಅವ್ರಲ್ಲಿ ಇದ್ರೆಲ್ಲ ಬೇಜಾರಾಗ್ತಾ ಇತ್ತು. ಇನ್ನ ನಮ್ಮ ಮನೆಯವರು ಅವರ ದೊಡ್ಡ ಅಭಿಮಾನಿ, ಅವ್ರಿಗೆ ತೋರ್ಸೋಣ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಮಾಡ್ಕೊಂಡೆ. ಇನ್ನ ಮನೆಗ್ ಬಂದ್ಮೇಲೆ ಸ್ವಲ್ಪ ಕೆಲ್ಸಗಳೆಲ್ಲ ಇತ್ತು. ಒಂದ್ ಸ್ವಲ್ಪ ಬೇಗನೆ ಬಂದ್ವಿ, ಅಂದ್ರೂ ಸ್ವಲ್ಪ ಲೇಟೇ ಆಗಿತ್ತು, ಒಂದ್ 5 o'clock ಆಗಿತ್ತು. ಇನ್ನ ಬಂದು ಸ್ವಲ್ಪ ಪಾತ್ರೆ ಎಲ್ಲಾನು ಇತ್ತು, ಹಾಗಾಗಿ ಪಾತ್ರೆ ಎಲ್ಲಾನು ವಾಶ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನ ಸ್ವಲ್ಪ ಪಾತ್ರೆಯಲ್ಲಿ ನೀರೆಲ್ಲ ಡ್ರೈ ಆಗಿರ್ಲಿಲ್ಲ, ಹಾಗಾಗಿ ಅದನ್ನೇನು ಸೆಟ್ ಮಾಡಕ್ ಹೋಗ್ಲಿಲ್ಲ. ಇನ್ನ ಒಂದ್ ಸ್ವಲ್ಪ ಪಾತ್ರೆ ಇತ್ತಲ್ವಾ, ಅದ್ರ ಜೊತೆಗೆ ನೆನ್ನೆ ತೊಳ್ದು ಇಟ್ಬಿಡೋಣ ಅಂತ ಹೇಳಿ ತೊಳ್ದು ಇಡ್ತಾ ಇದೀನಿ. ಇನ್ನ ನೈಟ್ ಡಿನ್ನರ್ಗೂ ಕೂಡ ಎಲ್ಲ ರೆಡಿ ಮಾಡ್ಕೊಬೇಕು, ತುಂಬಾ ಕೆಲಸಗಳು ಇದೆ. ಇನ್ನ ಒಂದ್ಸಲ ಪೂಜೆನೂ ಕೂಡ ಮಾಡ್ಬೇಕು, ಬೆಳಗ್ಗೆ ಪೂಜೆ ಮಾಡಿದ್ದಲ್ವಾ, ಹಾಗಾಗಿ ಇನ್ನು ಸಾಯಂಕಾಲ ಒಂದ್ಸಲ ಮತ್ತೆ ಕಸ ಎಲ್ಲ ಗುಡಿಸ್ಬಿಟ್ಟು ಪೂಜೆ ಎಲ್ಲಾನು ಮಾಡ್ಕೊಬೇಕು. ಇನ್ ಬೆಳಿಗ್ಗೆ ಶುಕ್ರವಾರ ಹೊತ್ತು ನಾನು ಬೆಳಗ್ಗೆನೆ ಪೂಜೆ ಮಾಡ್ಬಿಡ್ತೀನಿ. ಬೇರೆ ದಿನ ಎಲ್ಲ ಲೇಟ್ ಆದ್ರೆ ಈವ್ನಿಂಗ್ ನಾನು ಮಾಡ್ಕೊಳ್ತೀನಿ. ಇನ್ನ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಕಿಚನ್ ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಬೆಳಿಗ್ಗೆನೆ ಎಲ್ಲ ನೀಟಾಗಿ ಮಾಡಿದ್ದೆ, ಆದ್ರೂ ಒಂದ್ಸಲ ನಾನು ಹಾಗೇನೆ ರ್ಯಾಂಡಮ್ ಆಗಿ ಸುಮ್ನೆ ಕ್ಲೀನ್ ಮಾಡ್ಕೊಳ್ತಾ ಇರೋ ಅಂತದ್ದು. ಇನ್ನು ಈ ಕೆಲಸ ಎಲ್ಲಾನು ಮುಗಿಯೋಷ್ಟೊತ್ತಿಗೆ ಒಂದು 3:45 ಆಯಿತು. ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದು, ಪಾತ್ರೆ ಎಲ್ಲ ತೊಳೆದು ಎಲ್ಲ ಮಾಡೋಷ್ಟೊತ್ತಿಗೆ ಇಷ್ಟೊತ್ತು ಆಯಿತು. ಇನ್ನ ಇವಾಗ ಕಿಚನ್ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ. ಫ್ರೆಂಡ್ಸ್, ಇವಾಗ ನಮ್ಮ ಅಕ್ಕವ್ರ ಮನೆಯಿಂದ ಬಂದ್ಬಿಟ್ವಿ. ಲೇಟ್ ಆಗ್ಬಿಟ್ಟಿತ್ತು, ಒಂದು 5 o'clock ಬಂದ್ಬಿಟ್ಟು ಸ್ವಲ್ಪ ಬೆಳಿಗ್ಗೆ ಲೇಟ್ ಆಗಿತ್ತು ಅಂದ್ಬಿಟ್ಟು ಮಗನ್ ಸ್ಕೂಲ್ ಹತ್ರ ಬೇರೆ ಹೋಗ್ಬೇಕಿತ್ತಲ್ವಾ, ಪಾತ್ರೆ ಎಲ್ಲ ಸ್ವಲ್ಪ ಹಾಗೆ ಬಿಟ್ಟು ಹೋಗ್ಬಿಟ್ಟಿದ್ವಿ, ಲೇಟ್ ಆಗುತ್ತೆ. ಮತ್ತೆ ಅವ್ರ ಲಂಚ್ ಬಾಕ್ಸ್ ಬೇರೆ ಬಿಟ್ಟೋಗಿದ್ದ, ಹಾಗಾಗಿ ಇನ್ನ 10 ಗಂಟೆಗೆ ಬ್ರೇಕ್ಫಾಸ್ಟ್ ಬಿಡ್ತಾರೆ. ಬ್ರೇಕ್ ಟೈಮು 10:30ಗೆ ಅಷ್ಟೊತ್ತಿಗೆ ಕೊಟ್ಬಿಡ್ಬೇಕು ಟಿಫನ್ ಬಾಕ್ಸ್ನ ಅಂತ ಹೇಳ್ಬಿಟ್ಟು ಇವತ್ತು ಎದ್ದಿದ್ದು ಬೇರೆ ಲೇಟ್ ಆಗ್ಬಿಡ್ತು. ಹಾಗಾಗಿ ಅರ್ಜೆಂಟಲ್ಲಿ ಹೋಗ್ಬಿಟ್ವಿ. ಬೇರೆ ಕೆಲಸ ಎಲ್ಲ ಮಾಡಿ ಹೋಗಿದ್ದೆ, ಪೂಜೆ ಎಲ್ಲ ಮುಗಿಸಿ ಎಲ್ಲ ಮಾಡಿ, ಬಟ್ ಪಾತ್ರೆ ಸ್ವಲ್ಪ ಹಾಗೆ ಬಿಟ್ಟು ಹೋಗ್ಬಿಟ್ಟಿದ್ವಿ. ಬೆಳಿಗ್ಗೆ ತಿಂಡಿ ಮಾಡಿರೋದಿತ್ತು, ಅದನ್ನ ಬಂದು ತೊಳೆದ್ಬಿಟ್ಟು ಹಾಗೇನೆ ಕಿಚನ್ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಇವಾಗ ಇದೇನಪ್ಪ ಅಂತಂದ್ರೆ, ನಾನು ಮೊನ್ನೆ ಗೋಧಿನ ನೆನೆಸಿದ್ದೆ, ಮಗುಗೆ ಹಾರ್ಲಿಕ್ಸ್ ಮಾಡೋಣ, ಹೊರಗಡೆಯಿಂದ ತರ್ತಾ ಇಲ್ಲ, ನಾನು ಏನು ತರ್ತಾ ಇಲ್ಲ ಅವಾಗ, ಹಾಗಾಗಿ ಮನೇಲೆ ಮಾಡೋಣ, ನಿಮ್ಮ ಜೊತೆನೂ ಕೂಡ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಮುಂಚೆನೆ ವಿಡಿಯೋ ಮಾಡಿದ್ದೆ, ಹೇಗದು ಮೊಳಕೆ ಕಟ್ಟಿಡೋದು ಅಂತ. ಈಗ ನೋಡಿ ಮೊಳಕೆ ಬಂದಿದೆ, ನೋಡಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಅಂತ. ಇದನ್ನ ಒಂದು ಬಟ್ಟೆಯಲ್ಲಿ ಹಾಕ್ಬಿಟ್ಟು ಹಾರಾಕ್ ಬಿಡೋಣ. ಮಾಮೂಲಿಯಾಗಿ ಗೊತ್ತಿರುತ್ತೆ ನಿಮ್ಗೆ, ನೋಡಿ ಇದು ಗೋಧಿ ಚೆನ್ನಾಗಿ ಒಣಗಬೇಕು. ಅದು ಒಣಗ್ಲಿ, ಅದ್ರಲ್ಲಿ ಇರೋ ತೇವಾಂಶ ಎಲ್ಲ ಹೋಗ್ಬಿಡ್ಬೇಕು. ಅದಾದ್ಮೇಲೆ ಅದ್ರ ನೆಕ್ಸ್ಟ್ ಪ್ರೊಸೀಜರ್ ಹೀಗೆ. ಇವಾಗ ಅಡಿಗೆ ಮಾಡ್ಬೇಕು. ಇನ್ನ ಬರ್ತಾ ಹಣ್ಣು ಕೂಡ ತಂದಿದ್ನಲ್ವಾ, ಅದೇನೆ ಟೇಸ್ಟ್ ಹೇಗಿತ್ತು ಅಂತ ನೋಡ್ತಾ ಇದ್ವಿ. ಇನ್ನು ಅದನ್ನು ಕೂಡ ಎಲ್ಲ ಎತ್ತಿಟ್ಟು ಇನ್ನ ಕಿಚನ್ ಕೆಲಸ ಎಲ್ಲರೂ ಮುಗಿಸಿ ಎಲ್ಲ ಆಯ್ತು. ಇನ್ನ ಇವತ್ತಿನ ಔಟ್ಫಿಟ್ ಕೂಡ ನಾನು ಈ ತರ ವೇರ್ ಮಾಡಿದೆ, ಅದನ್ನ ಕ್ಲಿಪ್ಪಿಂಗ್ ಕೂಡ ಮಾಡ್ಕೊಂಡೆ. ಇನ್ನು ಬಟ್ಟೆ ಮಡ್ಚೋದಿದೆ, ಆ ಕೆಲಸನ ಮುಗಿಸ್ಕೊಬೇಕು. ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.